2025ಕ್ಕೆ ಬೈ ಬೈ ಹೇಳಿ 2026ನ್ನ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಇಡೀ ಜಗತ್ತು ತುದಿಗಾಲಿನಲ್ಲಿ ನಿಂತಿದೆ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೇಳಬೇಕಾ? ಅದರಲ್ಲೂ ಕೂಡ ಪಾರ್ಟಿ ಪ್ರಿಯರ ಹಾಟ್ಸ್ಪಾಟ್ಗಳಾದಂತಹ MG ರೋಡು, ಬ್ರಿಗೇಡ್ ರೋಡ್ ಸೇರಿ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ಈಗಾಗಲೇ ಮದುವಣಗಿತ್ತಿಯಂತೆ ಬೆಂಗಳೂರು ರೆಡಿಯಾಗಿದೆ. ಗ್ರಾಹಕರನ್ನು ಕೈಬೀಸಿ ಕರೆಯೋದಕ್ಕೆ ಪಬ್ಬು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಸಕಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಹಾಗಾದರೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಯಾವ ರೀತಿ ರೆಡಿಯಾಗಿದೆ? ಬನ್ನಿ ನೋಡ್ಕೊಂಡು ಬರೋಣ. ಹೊಸ ವರ್ಷಾಚರಣೆಗೆ ಕೌಂಟ್ ಡೌನ್, ನ್ಯೂ ಇಯರ್ ವೆಲ್ಕಮ್ಗೆ ಬೆಂಗಳೂರು ಸಜ್ಜು. ಹಾಟ್ಸ್ಪಾಟ್ಗಳಲ್ಲಿ ಪೊಲೀಸ್ ಕಣ್ಗಾವಲು. ಹೌದು, ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರು. 2026ರ ಹೊಸ ವರ್ಷದ ವೆಲ್ಕಮ್ಗೆ ಸಿಲಿಕಾನ್ ಮಂದಿ ಸನ್ನದ್ಧರಾಗಿದ್ದಾರೆ. ಈಗಾಗಲೇ ನಗರದೆಲ್ಲೆಡೆ ಸಿಂಗಾರ, ಲೈಟಿಂಗ್ಸ್ ಝಗಮಗಿಸ್ತಾ ಇದೆ. MG ರೋಡ್, ಬ್ರಿಗೇಡ್ ರೋಡ್ ಕಲರ್ಫುಲ್ ಲೈಟಿಂಗ್ಸ್ ನೊಂದಿಗೆ ಕಣ್ಮನ ಸೆಳೀತಾ ಇದೆ. ಕೊರೆಯೋ ಚಳಿಯ ನಡುವೆಯೂ ಕೋರಮಂಗಲ ಹಾಟ್ ಅನ್ನಿಸ್ತಾ ಇದೆ. ಅದ್ಭುತ ಲೋಕವೇ ಧರೆಗಿಳಿದಂತೆ ಭಾಸವಾಗ್ತಿದೆ. ಇಂದಿನ ಸೆಲೆಬ್ರೇಷನ್ ಹಾಟ್ಸ್ಪಾಟ್ ಅಂದ್ರೆ ಅದು ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್. ನಿನ್ನೆಯಿಂದಲೇ ಜನರು ಬ್ರಿಗೇಡ್ ರೋಡ್ಗೆ ವಿಸಿಟ್ ಮಾಡಿ ಸೆಲೆಬ್ರೇಷನ್ ಮೂಡ್ ನಲ್ಲಿದ್ದಾರೆ. ಲೈಟಿಂಗ್ಸ್ ರಂಗೇರಿಸಿದೆ. ಪಬ್, ಕ್ಲಬ್ ಕೈಬೀಸಿ ಕರೀತಾ ಇದೆ. ಚಿಲ್ ಚಳಿಯ ನಡುವೆಯೂ ಮೋಜು ಮಸ್ತಿಗೆ ಏನು ಕೊರತೆ ಇಲ್ಲ. MG ರೋಡ್, ಬ್ರಿಗೇಡ್ ರೋಡ್ ಹೇಗೆ ಸಿದ್ಧವಾಗಿದೆ ಅನ್ನೋ ಝಲಕ್ ಇಲ್ಲಿದೆ. ಹೊಸ ವರ್ಷದ ಸೆಲೆಬ್ರೇಷನ್ಗೆ ಬೆಂಗಳೂರು ಸಜ್ಜಾಗಿದೆ. ನಾನೀಗ ಬೆಂಗಳೂರಿನ ಬ್ರಿಗೇಡ್ ರಸ್ತೆಯಲ್ಲಿದ್ದೇನೆ. ಬೆಂಗಳೂರಿನ ಬ್ರಿಗೇಡ್ ರಸ್ತೆ ಹೇಗೆ ಜಗಮಗಿಸ್ತಿದೆ ಅಂತೇಳಿ ತಾವು ಗಮನಿಸಬಹುದು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬೆಂಗಳೂರಿನ ಬ್ರಿಗೇಡ್ ರಸ್ತೆಯನ್ನು ಬ್ರಿಗೇಡ್ ರೋಡ್ ಅಸೋಸಿಯೇಷನ್ ಅವರು ದೀಪಾಲಂಕಾರಗಳಿಂದ ಈಗಾಗಲೇ ಜಗಮಗಿಸುವ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಇನ್ನೂ ಕೂಡ ಒಂದು ದಿನ ಬಾಕಿ ಇದೆ ಹೊಸ ವರ್ಷದ ಆಗಮನವನ್ನು ಮಾಡ್ಕೊಳ್ಳೋದಕ್ಕೆ. ಈಗಾಗಲೇ ಹೊಸ ವರ್ಷವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಥವಾ ಬ್ರಿಗೇಡ್ ರಸ್ತೆಯನ್ನಿಲ್ಲ ದೀಪಾಲಂಕಾರವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನರು ಕೂಡ ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಕಡೆ ಮುಖವನ್ನು ಮಾಡ್ತಿದ್ದಾರೆ. ಅದನ್ನು ಕೂಡ ಗಮನಿಸ್ಬೋದು ಯಾವ ಮಟ್ಟಿಗೆ ಈಗಾಗಲೇ ಜನರು ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಕಡೆ ಬರ್ತಿದ್ದಾರೆ ಅಂತೇಳಿ. ಅಷ್ಟರ ಮಟ್ಟಿಗೆ ಜನರು, ಯೂತ್ಸು ಈಗಾಗಲೇ ಬ್ರಿಗೇಡ್ ರಸ್ತೆಗೆ, ಚರ್ಚ್ ಸ್ಟ್ರೀಟ್ನಲ್ಲಿ ಬಂದು ಒಂದಷ್ಟು ಈಗಾಗಲೇ ದೀಪಾಲಂಕಾರ ಇರ್ಬೋದು ಅಥವಾ ಇಲ್ಲಿನ ವ್ಯವಸ್ಥೆಯನ್ನು ಕಣ್ತುಂಬಿಕೊಳ್ಳುವ ಕೆಲಸವನ್ನು ಮಾಡ್ತಿದ್ದಾರೆ. ಕಾರಣ ಸಹಜವಾಗಿ ನಾಳೆ ಒಂದಷ್ಟು ಜಾಸ್ತಿ ಜನ ಸೇರಬಹುದು, ಹೀಗಾಗಿ ಕ್ರೌಡ್ ಆಗಬಹುದು ಅನ್ನೋ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಒಂದಷ್ಟು ತಯಾರಿಯನ್ನು ಮಾಡ್ಕೊಳ್ತಿರುವಂತಹದ್ದನ್ನು ನಾವು ಸಹ ಗಮನಿಸ್ತಿದ್ದೀವಿ. ಒಂದು, ಈಗಾಗಲೇ ಬೆಂಗಳೂರು ಪೊಲೀಸರು ಹೊಸ ವರ್ಷವನ್ನು ಆಗಮನವನ್ನು ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಜನ ಬ್ರಿಗೇಡ್ ರಸ್ತೆ, ಈ ಒಂದು ಚರ್ಚ್ ಸ್ಟ್ರೀಟ್ ಇರ್ಬೋದು ಅಥವಾ ಒಪೆರಾ ಜಂಕ್ಷನ್ ಹೌಸು, ರೆಸಿಡೆನ್ಷಿಯಲ್ ರಸ್ತೆ ಈ ಭಾಗದಲ್ಲಿ ಸೇರ್ತಾರೆ. ಹೀಗಾಗಿಯೇ ಈ ವರ್ಷ ಜರುಗಿದಂತಹ ಬೆಂಗಳೂರಿನ ಚಿನ್ನಸ್ವಾಮಿ ಕಾಲ್ತುಳಿತದ ದುರಂತ ಏನಿದೆ, ಅದಾದ ಬಳಿಕ ಮೊದಲ ಹೊಸ ವರ್ಷ ಕಾಲ್ತುಳಿತ ಸಂಭವಿಸಿದಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ಕಾರಣ ಕಾಲ್ತುಳಿತದ ಕೆಟ್ಟ ಹೆಸರು ಏನಿತ್ತು ಅದು ಪೊಲೀಸ್ ಇಲಾಖೆಗೆ ಅಂಟಿತ್ತು. ಹೀಗಾಗಿ ಈ ರೀತಿಯಾದಂತಹ ಅವಘಡಗಳು ಜರುಗಬಾರ್ದು ಅನ್ನೋ ನಿಟ್ಟಿನಲ್ಲಿ SOPಯನ್ನು ಸಿದ್ಧಪಡಿಸಲಾಗಿದೆ. ಕಳೆದ ವರ್ಷ ಇಲ್ಲಿ 3 ಲಕ್ಷಕ್ಕೂ ಅತಿ ಹೆಚ್ಚಿನ ಜನ ಸೇರಿದ್ರು. ಈ ಬಾರಿ ಇನ್ನೂ ಕೂಡ ಅತಿ ಹೆಚ್ಚಿನ ಜನ ಸೇರಬಹುದು. ಹೀಗಾಗಿಯೇ ಪೊಲೀಸರು ಈಗಾಗಲೇ 20,000 ಪೊಲೀಸರನ್ನು ಇಡೀ ಬೆಂಗಳೂರಿನಾದ್ಯಂತ ನೇಮಕ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ನಾಳೆ ಇಡೀ ರಾತ್ರಿ ಬಂದೋಬಸ್ತ್ಗೆ ಅಂತೇಳಿ 20,000 ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ CBT ಏರಿಯಾ ಏನಿದೆ, ಬೆಂಗಳೂರಿನ ಬ್ರಿಗೇಡ್ ರಸ್ತೆ, MG ರಸ್ತೆ, ರೆಸ್ಟ್ ಹೌಸ್ ರೋಡು ಮತ್ತು ರೆಸಿಡೆನ್ಷಿಯಲ್ ರಸ್ತೆ ಈ ಭಾಗಗಳಲ್ಲಿ ಸುಮಾರು 3,500 CCTVಗಳನ್ನು ಹಾಕಲಾಗಿದೆ. ಅದರ ಕಂಟ್ರೋಲ್ ರೂಮ್ ಏನಿದೆ, ಮಾನಿಟರಿಂಗ್ ಸೆಂಟರ್ ಏನಿದೆ, ಅದನ್ನು ಕೂಡ ಬ್ರಿಗೇಡ್ ರಸ್ತೆಯಲ್ಲಿ ಮಾಡಿಟ್ಕೊಳ್ಳುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ವಾಚ್ ಟವರ್ ಇರ್ಬೋದು, ಪೊಲೀಸರು ಮತ್ತು ಅಲ್ಲಲ್ಲಿ ಗಮನಿಸೋದಕ್ಕೆ ಈಗಾಗಲೇ ಮೈಕನ್ನು ಹಾಕಿದ್ದಾರೆ. ಅಂದರೆ ಅವರು ಪೊಲೀಸರು ಹೇಳುವಂತಹ ಸಲಹೆ ಸೂಚನೆಗಳು ಪ್ರತಿಯೊಬ್ಬರಿಗೂ ಕೇಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮೈಕ್ಗಳನ್ನು ಅಳವಡಿಸುವ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ. ಮತ್ತು ಈಗಾಗಲೇ ಬರುವಂಥವರಿಗೆ ಪೊಲೀಸರು ಮಾರ್ಗಸೂಚಿಗಳನ್ನು ಸಹ ಕೊಟ್ಟಿದ್ದಾರೆ. ಇಲ್ಲಿ ಮಹಿಳೆಯರ ಸುರಕ್ಷತೆಗೆ, ಹೆಣ್ಣುಮಕ್ಕಳ ಸುರಕ್ಷತೆಗೆ ಪೊಲೀಸ್ ಇಲಾಖೆ ಒಂದಷ್ಟು ಈಗಾಗಲೇ ಕ್ರಮಗಳನ್ನು ಕೈಗೊಳ್ಳುವ ಕೆಲಸವನ್ನು ಸಹ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ, ಸಹಜವಾಗಿ ಯಾರು ಇಲ್ಲಿ ಹೆಣ್ಮಕ್ಳು ಬರ್ತಾರೋ ಅಂಥವರ ಸುರಕ್ಷತೆ ಏನಿದೆ ಅದಕ್ಕೆ ಪ್ರಥಮ ಆದ್ಯತೆಯನ್ನು ಕೊಡುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ. ಯಾರು ಕಿಡಿಗೇಡಿತನ ಮಾಡ್ತಾರಲ್ಲ ಅಂಥವ್ರನ್ನ CCTVಯಲ್ಲಿ ಪತ್ತೆ ಮಾಡ್ತಾರೆ. ಫೇಸ್ ರೆಕಗ್ನಿಷನ್ ಕ್ಯಾಮ್ರಾಗಳನ್ನು ಹಾಕಲಾಗಿದೆ. ಹೀಗಾಗಿ ಅವರುಗಳು ಬಂದಂತಹ ಸಂದರ್ಭದಲ್ಲಿ ಏನಾದರೂ ಕಿಡಿಗೇಡಿತನ ಅಥವಾ ಅಸಭ್ಯವಾದಂತಹ ವರ್ತನೆಗಳು ಕಂಡು ಬಂದಲ್ಲಿ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕೇಸನ್ನು ಸಹ ಹಾಕ್ತೀವಿ ಅನ್ನೋ ಮಟ್ಟಿಗೆ ಪೊಲೀಸರು ಈಗಾಗಲೇ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಸದ್ಯ ಹೊಸ ವರ್ಷಕ್ಕೆ ಆಗಮನಕ್ಕೆ ಈಗಾಗಲೇ ಬ್ರಿಗೇಡ್ ರಸ್ತೆ ಸಂಪೂರ್ಣವಾಗಿ ಸಜ್ಜಾಗಿದ್ದು ಈಗಾಗಲೇ ಜನರು ಕೂಡ ಈ ಬ್ರಿಗೇಡ್ ರೋಡ್ ಕಡೆ ಮುಖವನ್ನು ಮಾಡ್ತಿರೋದನ್ನು ಸಹ. ಬರೀ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಅಲ್ಲದೆ ಇಂದಿರಾನಗರ, ಕೋರಮಂಗಲ
ನಗರದಲ್ಲೂ ನ್ಯೂ ಇಯರ್ಗೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಖುದ್ದು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಎಲ್ಲಾ ಕಡೆಗಳಲ್ಲಿ ಹೋಗಿ ಪರಿಶೀಲನೆ ನಡೆಸಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ರು. DCPs ಅವರ ಏರಿಯಾದಲ್ಲಿ ತುಂಬಾ ಚೆನ್ನಾಗಿ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. ಅವರು ವಿಶೇಷವಾಗಿ CBD ಏರಿಯಾದಲ್ಲಿ ಇದು ನಾವು MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಇದು ನಿಮಗೆ ಆಲ್ರೆಡಿ ನಾವು ತಿಳಿಸಿದ್ದೀವಿ ಮತ್ತು ಪಬ್ಲಿಕ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೀವಿ. ಅವ್ರಿಗೆ ಏನಾದರೂ ಮತ್ತೆ ಎಕ್ಸ್ಟ್ರಾ ಬೇಕು ಅಂತ ಆ ನಿಟ್ಟಿನಲ್ಲಿ ಬಂದಿದೆ. ಮತ್ತು ಕೆಲವು ಸಲಹೆ ಸೂಚನೆ ಲಾಸ್ಟ್ ಮೊಮೆಂಟಲ್ಲಿ ಕೆಲವರು ಒಳ್ಳೆ ಸಜೆಷನ್ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಕೂಡ ನಾವು ಪರಿಶೀಲನೆ ಮಾಡಿಗೆ ಬಂದಿದೆ. ಈ ಕ್ರೌಡ್ ಕಂಟ್ರೋಲ್ ದೃಷ್ಟಿಯಿಂದ ನಾವು ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಪೊಲೀಸ್ ಅವರು ನಿಮಗೆ ಗೊತ್ತಿರ್ಬೋದು 4 ವಾರದಿಂದ ನಾವು ಕಂಟಿನ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ವಿಶೇಷವಾಗಿ ಫೋರ್ಸ್ಗಿಂತ ಜಾಸ್ತಿ ಕ್ರೌಡ್ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಒಂದು ಸೈಂಟಿಫಿಕ್ ವೇಗೆ ಅದು ನಾವು ನೋಡ್ತಾ ಇದ್ದೀವಿ. ಬಹುಶಃ ನಮ್ಮ ಟ್ರಾಫಿಕ್ ಅವರು, ಲಾ ಆ್ಯಂಡ್ ಆರ್ಡರ್ ಅವರು ಎಲ್ಲ ಭಾಳ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ವುಮೆನ್ ಸ್ಟಾಫ್ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇಟ್ಕೊಂಡಿದ್ದೀವಿ. ಹೊಸ ವರ್ಷಕ್ಕೆ ಅತಿ ಹೆಚ್ಚು ಜನ ಸೇರುವ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ಗಳಲ್ಲಿ ಜಂಟಿ ಪೊಲೀಸ್ ಆಯುಕ್ತ ವಂಶೀಕೃಷ್ಣ, ಕೇಂದ್ರ ವಿಭಾಗ DCP ಅಕ್ಷಯ್ ಎಂ ಹಾಕೆ, ಟ್ರಾಫಿಕ್ DCP ಅನೂಪ್ ಶೆಟ್ಟಿ ಸ್ಥಳ ಪರಿಶೀಲನೆ ನಡೆಸಿದರು. ಹೊಸ ವರ್ಷದ ದಿನದಂದು ಯಾವುದೇ ಸಮಸ್ಯೆ ಆಗದಂತೆ ಈಗಾಗಲೇ ಸೂಕ್ತ ಬಂದೋಬಸ್ತ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. CCTVಗಳು, ಮಹಿಳೆಯರ ಭದ್ರತೆಗಾಗಿಯೇ ಐಲ್ಯಾಂಡ್ಗಳು, ವಾಚ್ ಟವರ್ಗಳು, ಬ್ಯಾರಿಕೇಡ್ಗಳು, ಜೊತೆಗೆ ಹೊಸದಾಗಿ QR ಕೋಡ್ಗಳನ್ನು ರಸ್ತೆಯ ಪಕ್ಕದಲ್ಲಿ ಅಂಟಿಸಲಾಗಿದೆ. ಈ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಎಲ್ಲಿ ಟ್ರಾಫಿಕ್ ಜಾಮ್ ಇದೆ, ಎಲ್ಲಿ ಪೊಲೀಸರು ಹತ್ತಿರದಲ್ಲಿ ಇದ್ದಾರೆ, ಪೊಲೀಸ್ ಠಾಣೆಯಲ್ಲಿದೆ, ಆಂಬ್ಯುಲೆನ್ಸ್ ಎಲ್ಲಿದೆ ಸೇರಿದಂತೆ ಅಗತ್ಯ ಮಾಹಿತಿಗಳು ಸಿಗ್ತವೆ. ಹೆಚ್ಚುವರಿ 360 CCTVಗಳು, ಅದಕ್ಕೆ ತಾತ್ಕಾಲಿಕ ಮಾನಿಟರ್ ವ್ಯವಸ್ಥೆ ಮಾಡಲಾಗಿದ್ದು, ಬರೀ ಕೇಂದ್ರ ವಿಭಾಗ ಒಂದರಲ್ಲೇ ಬರೋಬ್ಬರಿ 6,000 CCTVಗಳ ಅಳವಡಿಕೆ ಮಾಡಲಾಗಿದೆ. ಹೊಸ ವರ್ಷಾಚರಣೆಗೆ MG ರಸ್ತೆ, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ನತ್ತ ತೆರಳುವವರಿಗೆ ಮಾರ್ಗಸೂಚಿಗಳೇನು ಅನ್ನೋದನ್ನ ನೋಡೋದಾದ್ರೆ, ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಪ್ರವೇಶ ಹೇಗೆ? MG ರಸ್ತೆ, LIC ಕಟ್ಟಡದ ಬಳಿ ಅನಿಲ್ ಕುಂಬ್ಳೆ ವೃತ್ತದಿಂದ ಎಂಟ್ರಿ, ಚರ್ಚ್ ಸ್ಟ್ರೀಟ್, KC ದಾಸ್ ಬಳಿ ಪ್ರವೇಶ, ಬ್ರಿಗೇಡ್ ರಸ್ತೆ, ಕಾವೇರಿ ಜಂಕ್ಷನ್ನಲ್ಲಿ ಪ್ರವೇಶ, ಮೇಯೋ ಹಾಲ್ ಜಂಕ್ಷನ್, ಕಾವೇರಿ ಜಂಕ್ಷನ್ ವರೆಗೆ ಪ್ರವೇಶಕ್ಕೆ ಅವಕಾಶ, ಕಾಮರಾಜ ರಸ್ತೆ, ಕಾವೇರಿ ಎಂಪೋರಿಯಂ ಕಡೆ ಪ್ರವೇಶ ನಿರ್ಬಂಧ. ನಿರ್ಗಮನ ಮಾರ್ಗಗಳು: ಒಪೇರಾ ಜಂಕ್ಷನ್, ರೆಸಿಡೆನ್ಸಿ ರಸ್ತೆ, ಮೇಯೋ ಹಾಲ್, ಟ್ರಿನಿಟಿ ಮೆಟ್ರೋ ಅಥವಾ ಟ್ಯಾಕ್ಸಿ ಪಾಯಿಂಟ್ಗಳ ಮೂಲಕ ನಿರ್ಗಮನ. ಇಂದು ರಾತ್ರಿ 8ರಿಂದ ನಾಳೆ ಮಧ್ಯರಾತ್ರಿ 1ರವರೆಗೆ MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ಮ್ಯೂಸಿಯಂ ರಸ್ತೆಗಳಲ್ಲಿ ಪಾದಚಾರಿಗಳ ಸಂಚಾರಕ್ಕೆ ಅವಕಾಶ ನೀಡಲಾಗಿದ್ದು, ನಿರ್ಗಮಿಸಿದ ನಂತರ ಬ್ರಿಗೇಡ್ ರಸ್ತೆಗೆ ಮರುಪ್ರವೇಶಿಸಲು ಅನುಮತಿ ಇರುವುದಿಲ್ಲ. ಕಬ್ಬನ್ ರಸ್ತೆ, ಟ್ರಿನಿಟಿ ಮೆಟ್ರೋ, BRV ಜಂಕ್ಷನ್, ಕ್ವೀನ್ಸ್ ರಸ್ತೆ ಮತ್ತು ರಾಜಭವನ ರಸ್ತೆಯಲ್ಲಿ ಗೊತ್ತುಪಡಿಸಿದ ಪಾಯಿಂಟ್ಗಳಲ್ಲಿ ಮಾತ್ರ ಪಿಕಪ್ ಡ್ರಾಪ್ ಮಾಡಬಹುದು. ಇನ್ನು MG ರಸ್ತೆ ಮೆಟ್ರೋ ನಿಲ್ದಾಣವು ರಾತ್ರಿ 10 ಗಂಟೆಗೆ ಮುಚ್ಚುತ್ತದೆ. ಕಬ್ಬನ್ ಪಾರ್ಕ್ ಅಥವಾ ಟ್ರಿನಿಟಿ ಮೆಟ್ರೋ ನಿಲ್ದಾಣಗಳನ್ನು ಬಳಸಬೇಕು. MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ರೆಸ್ಟ್ ಹೌಸ್ ರಸ್ತೆ, ಮ್ಯೂಸಿಯಂ ರಸ್ತೆ ಮತ್ತು ರೆಸಿಡೆನ್ಸಿ ರಸ್ತೆಯಲ್ಲಿ ಪಾರ್ಕಿಂಗ್ ನಿಷೇಧಿಸಲಾಗಿದೆ. ಉಲ್ಲಂಘಿಸಿದರೆ ಟೋಯಿಂಗ್ ಮಾಡಲಾಗುವುದು ಎಂದು ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಸ್ಥಳದಲ್ಲಿ 400ಕ್ಕೂ ಅಧಿಕ ಕ್ಯಾಮೆರಾಗಳು ಮತ್ತು 3,000ಕ್ಕೂ ಅಧಿಕ ಖಾಸಗಿ CCTV ಫೀಡ್ಗಳನ್ನು ಕಮಾಂಡ್ ಸೆಂಟರ್ನೊಂದಿಗೆ ಸಂಯೋಜಿಸಲಾಗಿದೆ. ಅಲ್ಲಲ್ಲಿ QR ಕೋಡ್ಗಳನ್ನು ಅಳವಡಿಸಲಾಗಿದ್ದು, ಸ್ಕ್ಯಾನ್ ಮಾಡುವ ಮೂಲಕ ಸಾರ್ವಜನಿಕರು ಬೆಂಗಳೂರು ನಗರ ಪೊಲೀಸ್ ಇಲಾಖೆಯ ವೆಬ್ಸೈಟ್ ಪ್ರವೇಶಿಸಿ ಸಲಹೆ ಸೂಚನೆಗಳನ್ನು ಪಡೆಯಬಹುದು. ನರಸಿಂಹಮೂರ್ತಿ ಜೊತೆ ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.